ಇವತ್ತು ಉಪಮುಖ್ಯಮಂತ್ರಿಗಳು ಸುಮಾರು 100 ಕೋಟಿ ಮೇಲೆ ನಮ್ಮ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಅನುದಾನವನ್ನು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 8-9 ರೋಡು ವೈಟ್ ಟಾಪಿಂಗ್ ನಡೀತಾ ಇದೆ. ಅದರಲ್ಲಿ 7 ರೋಡು ಭಾಳ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ನಾವು ನಿಂತಿರ್ತಕ್ಕಂಥದ್ದು ಅಮ್ಮ ಆಶ್ರಮ ರೋಡು. ಲಕ್ಷಾಂತರ ಜನ ಈ ಅಮ್ಮ ಆಶ್ರಮಕ್ಕೆ ಬರ್ತಕ್ಕಂಥದ್ದು, ಸ್ಕೂಲ್ ಬರ್ತಕ್ಕಂಥದ್ದು ರೋಡು ಭಾಳ ಚೆನ್ನಾಗಿ ಆ ಕಡೆ ಈ ಕಡೆ ಫುಟ್ಪಾತು, ಡ್ರೈನೇಜು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. 7 ರೋಡು ಕಂಪ್ಲೀಟ್ ಆಗ್ತಾ ಇದೆ, 90% ಕಂಪ್ಲೀಟ್ ಆಗ್ತದೆ. ಇನ್ನು 2 ರೋಡು ಸ್ವಲ್ಪ ಡಿಲೇ ಆಗ್ತಿದೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಅದಲ್ಲದೆ ರಾಜಕಾಲುವೆಗೂ ಕೂಡ 230 ಕೋಟಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ರಾಜಕಾಲುವೆ ತೊಂದರೆ ಇದೆ ಅದೆಲ್ಲನೂ ಕೂಡ. ಆಮೇಲೆ ಮೇನ್ ರೋಡ್ ಎಲ್ಲೆಲ್ಲಿ ಡ್ಯಾಮೇಜ್ ಕಂಪ್ಲೀಟ್ ಆಗಿದೆ ಅದಕ್ಕೆ 75 ಕೋಟಿ ಅನುದಾನವನ್ನು ಕೂಡ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ನಮ್ಮ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಏನೇನು ಕಾಮಗಾರಿ ಆಗಬೇಕು, ಏನೇನು ಸರ್ ಕಡೆಯಿಂದ ಏನೇನು ನಿಮಗೆ ಎಲ್ಲ ಅವರಿಗೆ ಮಾಹಿತಿ ಇದೆ. ಅವರಿಗೆ ಮುಂದಿನ ದಿನ ಹಂತವಾಗಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾರೆ. ಇವತ್ತು ಉಪಮುಖ್ಯಮಂತ್ರಿಗಳು ಸುಮಾರು 100 ಕೋಟಿ ಮೇಲೆ ನಮ್ಮ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಅನುದಾನವನ್ನು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 8-9 ರೋಡು ವೈಟ್ ಟಾಪಿಂಗ್ ನಡೀತಾ ಇದೆ. ಅದರಲ್ಲಿ 7 ರೋಡು ಭಾಳ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ನಾವು ನಿಂತಿರ್ತಕ್ಕಂಥದ್ದು ಅಮ್ಮ ಆಶ್ರಮ ರೋಡು. ಲಕ್ಷಾಂತರ ಜನ ಈ ಅಮ್ಮ ಆಶ್ರಮಕ್ಕೆ ಬರ್ತಕ್ಕಂಥದ್ದು, ಸ್ಕೂಲ್ ಬರ್ತಕ್ಕಂಥದ್ದು ರೋಡು ಭಾಳ ಚೆನ್ನಾಗಿ ಆ ಕಡೆ ಈ ಕಡೆ ಫುಟ್ಪಾತು, ಡ್ರೈನೇಜು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. 7 ರೋಡು ಕಂಪ್ಲೀಟ್ ಆಗ್ತಾ ಇದೆ, 90% ಕಂಪ್ಲೀಟ್ ಆಗ್ತದೆ. ಇನ್ನು 2 ರೋಡು ಸ್ವಲ್ಪ ಡಿಲೇ ಆಗ್ತಿದೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಅದಲ್ಲದೆ ರಾಜಕಾಲುವೆಗೂ ಕೂಡ 230 ಕೋಟಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ರಾಜಕಾಲುವೆ ತೊಂದರೆ ಇದೆ ಅದೆಲ್ಲನೂ ಕೂಡ. ಆಮೇಲೆ ಮೇನ್ ರೋಡ್ ಎಲ್ಲೆಲ್ಲಿ ಡ್ಯಾಮೇಜ್ ಕಂಪ್ಲೀಟ್ ಆಗಿದೆ ಅದಕ್ಕೆ 75 ಕೋಟಿ ಅನುದಾನವನ್ನು ಕೂಡ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ನಮ್ಮ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಏನೇನು ಕಾಮಗಾರಿ ಆಗಬೇಕು, ಏನೇನು ಸರ್ ಕಡೆಯಿಂದ ಏನೇನು ನಿಮಗೆ ಎಲ್ಲ ಅವರಿಗೆ ಮಾಹಿತಿ ಇದೆ. ಅವರಿಗೆ ಮುಂದಿನ ದಿನ ಹಂತವಾಗಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾರೆ.